ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಂದು ನಾರ್ಮಲ್ ಪೈಜಾಮ ಕಟಿಂಗ್ ತೋರಿಸ್ತೀನಿ ಫುಲ್ ಡೀಟೇಲ್ಸ್ ಆಗಿ. ಅಂದರೆ ಬಾಕ್ಸ್ ಯಾವ ಥರ ಕಟಿಂಗ್ ಮಾಡ್ಕೋಬೇಕು, ಇದರಲ್ಲಿ ಕ್ಲಾತ್ ಕಡಿಮೆ ಆದರೆ ಒಂದು ವೇಳೆ, ಯಾಕಂದರೆ 1.5 ಮೀಟ್ರಲ್ಲಿ ಕೂಡ ಕಟಿಂಗು ಮಾಡ್ತಾರೆ. 1.5 ಮೀಟ್ರ್ ಕ್ಲಾತೇ ಬರ್ತಾಯಿದೆ ಈಗ ಡ್ರೆಸ್ಗಳಲ್ಲಿ. ಆ 1.5 ಮೀಟ್ರಲ್ಲಿ ಕ್ಲಾತನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಯಾವ ಥರ ಕಟಿಂಗ್ ಮಾಡ್ಕೋಬೇಕು, ಬಾಕ್ಸ್ಗೆ ಯಾವ ಥರ ಕ್ಲಾತನ್ನು ತೆಗಿಬೇಕನ್ನೋ ಟೋಟಲ್ ಡೀಟೇಲ್ಸ್ ಹೇಳ್ತೀನಿ ನಾನು. ನಿಮ್ಮ ವಿಡಿಯೋ ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಫಸ್ಟು ಒಂದು 2 ಇಂಚಿಗೆ ಬಾಟಮ್ಗೆ ಮಾರ್ಕಿಂಗ್ ಹಾಕಿದ್ದೀನಿ. ಟೋಟಲ್ ಲೆಂತ್ ಬಂದುಬಿಟ್ಟು ನನಗೆ 39 ಇಂಚಸ್, ಅಂದರೆ 39 ಇಂಚು. ಅದರಲ್ಲಿ ನಾನು 6 ಇಂಚು ಮೈನಸ್ ಮಾಡಿದ್ದೀನಿ. ಮಿಕ್ಕಿರೋದು 33 ಇಂಚು. ಅದಕ್ಕೊಂದು ಅರ್ಧ ಇಂಚು ಸೇರಿಸಿ 33ವರೆ ಮೇಲೆ ಇಟ್ಟಿದ್ದೀನಿ. 6 ಇಂಚು ಏನಕ್ಕಂದರೆ ಮೇಲಿನ ಬಾಕ್ಸ್ಗೆ ಮಾತು. ಇದ್ರ ಕ್ಲಾತು ಚಿಕ್ಕದು, 1.5 ಮೀಟ್ರೇ ಇದೆ. ಇದು ಬಿಡ್ತಲ್ಲಿ ಜಾಸ್ತಿ ಕೊಟ್ಟಿದ್ದಾನೆ, ಉದ್ದದಲ್ಲಿ ಕಡಿಮೆ ಕೊಟ್ಟಿದ್ದಾನೆ. ಅದಕ್ಕೆ ಈ ಕ್ಲಾತಿಗೆ ನಾವು ಯಾವ ಥರ ಮಿಕ್ಸ್ಬೇಕು, ಕ್ಲಾತ್ ಕೂಡ ಯಾವ ಥರ ಬಾಕ್ಸ್ ಮಾಡಬೇಕು ಕೂಡ ಇವಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಇವಾಗ ನಾನು 33ವರೆಗೆ ಹಾಕಿದ್ನಲ್ಲ, ಫುಲ್ ಎಂಡಿಗೆ ಆ ಕಡೆ ಸೈಡ್ ನಾನು ಆಪೋಸಿಟ್ ಏನಿದೆಯಲ್ಲ ಆ ಕಡೆ ಒಂದು 10 ಇಂಚಿಗೆ ಡೌನ್ ಮಾರ್ಕಿಂಗ್ ಮಾಡಿದ್ದೀನಿ. ಯಾವುದೇ ಪೈಜಾಮ ಸಿಟ್ಟಿಂಗ್ ಪ್ಲೇಸಲ್ಲಿ 14ಗಿಂತ 15 ಇಂಚು ಬರಬೇಕು. ಯಾವುದನ್ನು ಪೈಜಾಮ ನೀವು ಹೊಲ್ರಿ, ಯಾಕಂದರೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಸಣ್ಣ ಇದ್ದವರಿಗೆ 13 ಇಂಚು, ಸ್ವಲ್ಪ ದಪ್ಪ ಇದ್ದವರಿಗೆ 15 ಇಂಚು, ಇನ್ನೂ ಸ್ವಲ್ಪ ಅಂದರೆ ಮಿನಿಮಮ್ ಹಿಪ್ಪು 50 ಇಂಚಿದ್ದರೆ ಒಂದು 15 ಬರಬೇಕು. ಈಗ ನೋಡಿರಿ, ಮೇಲೆ ನಾನು 33ವರೆಗೆ ಹಾಕಿ 6 ಇಂಚು ಬಾಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆ ಬಾಟಮ್ಗೆ 7 ಇಂಚು ಹಾಕ್ಕೊಂಡು ಅದರ ಪಕ್ಕದಲ್ಲಿ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಅಂದರೆ 7 ಇಂಚು ಬಾಟಮ್ ಮಾತು ರೆಡಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ, ಯಾಕಂದರೆ ಸ್ಟಿಚಿಂಗಿಗೆ ಬೇಕಲ್ಲ ಮಾರ್ಜಿನ್, ಅದಕ್ಕೋಸ್ಕರ. ಸರಿ, ಇವಾಗ ಮೇಲೆ ನೆಫ ಅಂದರೆ ಬಾಕ್ಸ್ ಮೇಲೆ ಮಿಡಲ್ ಸಿಟ್ಟಿಂಗ್ ಪ್ಲೇಸ್ ಇರುತ್ತಲ್ಲ, ಅಲ್ಲಿ ಕರೆಕ್ಟಾಗಿ 10 ಇಂಚು ಬರಬೇಕು. 10 ಮೇಲೆ ಒಂದು 6 ಬಂದರೆ ಸ್ಟಿಚಿಂಗ್ ಆದಮೇಲೆ ಅದು 15ಗೆ ಬರುತ್ತೆ. ಯಾಕಂದರೆ 1 ಇಂಚು ನಾನು ಡೌನ್ಗೆ ಹಿಡ್ಕೊತೀನಲ್ಲ, ಮಿಡಲ್ ಪೋರ್ಷನಲ್ಲಿ ಇಡಬೇಕಾಗುತ್ತೆ. ಸ್ಟಿಚಿಂಗ್ ಮಾಡ್ತೀವಲ್ಲ, ಅಲ್ಲಿ ಅರ್ಧ ಇಂಚು ಅಥವಾ 1 ಇಂಚು ಕನ್ಫರ್ಮ್ ತೊಗೋಬೇಕು ಸಿಟ್ಟಿಂಗ್ ಪ್ಲೇಸಲ್ಲಿ. ಸೊ ಅದಕ್ಕೆ ನಾನು 10 ಇಟ್ಟಿದ್ದೀನಿ, ಯಾವುದು ಪೈಜಾಮ ಸಿಟ್ಟಿಂಗ್ ಪ್ಲೇಸಲ್ಲಿ. ಓಕೆ, ಇವಾಗ ಕೆಳಗಡೆ ಎಲ್ಲಿ ನಾವು ಬಾಟಮ್ಗೆ ಕ್ಯಾನ್ವಸ್ ಹಾಕ್ತೀವಿ ಅಲ್ಲಿ ಕಚ್ಕ ಮಾಡಿ ಒಂದು ಗುರ್ತಿಟ್ಕೋಬೇಕು, ಒಂದು ಕಟ್ಟಿಡ್ಕೋಬೇಕು. ಆಮೇಲೆ ನೋಡಿರಿ, ಬಾಕ್ಸ್ಗೆ ನನಗೆ ಎಷ್ಟು ಬೇಕು, 6 ಇಂಚು ಬೇಕು. 6 ಇಂಚಿಗೆ ಮತ್ತೆ ಒಂದು 3 ಇಂಚು ಎಕ್ಸ್ಟ್ರಾ ಸೇರಿಸಿದ್ದೀನಿ. 9 ಇಂಚಿಗೆ ಒಂದು ಮಾರ್ಕಿಂಗ್, ಕರೆಕ್ಟು 9 ಇಂಚಿಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನನ್ನ ರೈಟ್ ಹ್ಯಾಂಡ್ ಇದೆಯಲ್ಲ ಅಲ್ಲಿ. ಆಮೇಲೆ ಕ್ರಾಸಿಗೆ ಇದು ನೋಡಿರಿ, ಇದು ಕ್ರಾಸ್ ಸ್ಟ್ರೇಟಾಗಿ ತೆಗಿಬೇಕು. ಯಾಕಂದ್ರೆ ಪೀಸ್ ಇರಲಾರ್ದವಾಗ ಪೈಜಾಮ ಕಟಿಂಗ್ ಈ ಥರನೇ ಮಾಡ್ಕೋಬೇಕು. ಈ ಮಿಕ್ಕಿರೋ ಪೀಸಲ್ಲೇ ನಾವು ಬಾಕ್ಸನ್ನು ರೆಡಿ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಾದರೆ ಬೇಕಾದರೆ ಕಾಮೆಂಟ್ ಮಾಡಿರಿ. ನಾನು ಎಷ್ಟು ಪೈಜಾಮಗಳಿದಾವೆ ಅಷ್ಟು ಪೈಜಾಮ. ಇದು ಏನು ಗೊತ್ತಾ, ದೊಡ್ಡ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋಕೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅಂಗಡಿ ಇರೋದು ಚಿಕ್ಕದು, ಅದರಲ್ಲಿ ಮಿಷಿನ್ಗಳು ಕೂಡ 2 ಇದ್ದಾವೆ. ಸೊ ನಾನು ನಿಮಗೆ ಚಿಕ್ಕ ಸೈಜಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಪ್ಲಾಜೋ, ಸೆಮಿ ಪ್ಲಾಜೋ, ಮತ್ತು ಟ್ರೌಸರು, ಫುಲ್ ಪಟಿಯಾಲ ಎಲ್ಲನೂ ನಿಮ್ಗೆ ಬೇಕಾದರೆ ಕಾಮೆಂಟ್ ಮಾಡಿರಿ. ನಾನು ಕಂಪಲ್ಸರಿ ಎಲ್ಲನೂ ಒಂದು 6-7 ಥರದ ಪೈಜಾಮ್ಗಳಿದ್ದಾವೆ, ನಾನು ತೋರಿಸ್ತೀನಿ ನಿಮಗೆ. ವಿತ್ ಪೈಜಾಮ ಕಟಿಂಗ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮಗೆ ಬೇಕಾಗಿದ್ದು ಕಟಿಂಗ್ಸನ್ನು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.